पानेन ते देवकथा सुधायाः प्रवृद्धभक्त्या विशदाशया ये वैराग्यसारं प्रतिलभ्य बोधं यथाञ्जसा त्वापुरकुण्ठजन्यम्. भागवत सारोद्धारे धर्मोपदेश प्रकरणाख्ये विंशे 20नेಯ प्रकरणे अयं 27-द्विशततमः श्लोकः 237ನೇ श्लोक. अत्र अनेकविधाः धर्माः प्रतिपाद्यन्ते. भक्तियोगिनः अपरोक्षज्ञानानन्तरमपि हरिकथाम् अमृतरूपां शृण्वन्ति. तथा च मुक्तिम् अप्राप्यापि मुक्तिप्राप्तिपूर्वमपि ते महान्तम् आनन्दमेव यतः अनुभवन्ति, ततः मोक्षं तूर्णं प्राप्तुं ते नोत्सहन्ते. अपि च अनया कथया श्रुतया तेषां मोक्षेऽपि आनन्दः प्रभूतः उपलभ्यते. अतः हरिकथा श्रवणं नाम परमः भागवतधर्मः इति प्रशंस्यते. गोप्योऽयं धर्मः केवलं चतुर्मुखेन ब्रह्मणा रुद्रादिभिः देवैः नारदसनकादिभिः मुनिभिश्च अवगम्यते. धर्मोऽयं 30 ರೂಪಾಣಿ ಭಜತೆ. 30 ರೂಪಗಳಿವೆ ಈ ಧರ್ಮಕ್ಕೆ. ಭಾಗವತಸ್ಯ 7ನೇ ಸ್ಕಂಧೆ ನಾರದಃ ಯುಧಿಷ್ಠಿರಾಯ ಏತಾನ್ ಧರ್ಮಾನ್ ಪ್ರೋವಾಚ. एते सर्वे विषयाः धर्मोपदेश प्रकरणाख्ये प्रकरणे प्रारभ्यमाणे तत्पूर्वं प्रकरण सारांशरूपेण गुरुभिः हयवदन पुराणिकाचार्यैः सुयोग्यरूपेण समगृह्यन्त. सर्वतः मनसः असंगः प्रथमः धर्मः, द्वितीयः साधुसंगः, शौचं तु तृतीयं, तपस्तु चतुर्थं, तितिक्षा पंचमं, मौनं षष्ठं, स्वाध्यायः सप्तमं, आर्जवम् अष्टमं, ब्रह्मचर्यं नवमं, दशमं तु अहिंसा, समत्वं तु एकादशः धर्मः, आत्मेश्वरान्वीक्षा द्वादशः धर्मः, कैवल्यं त्रयोदशस्य धर्मस्य स्थानं भजते, अनिकेतनः इति चतुर्दशः धर्मः, विविक्त इति पंचदशः, षोडशस्तु चीरवसनः इति, सन्तोषः इति सप्तदशः धर्मः, अष्टादशस्तु धर्मः परार्थेः ईक्षा, सत्यमिति एकोनविंशः, विंशस्तु अभयदानरूपः, एकोनविंशस्तु शमः इति, द्वाविंशः श्रवणः, द्वाविंशः श्रवणरूपः धर्मः, त्रयोविंशः कीर्तनरूपः, चतुर्विंशः स्मरणरूपः, सेवा एव पंचविंशी गीयते, षड्विंशस्तु इज्जा अर्थात स्थूल सूक्ष्म पूजाः, अवनतिः सप्तविंशतिः, अष्टविंशतिस्तु सख्यं भगवन्तमेव सखायं यत्र जानाति साधकः, एकोनत्रिंशः धर्मः दास्यमिति, 30 संख्याकः धर्मस्तु आत्मनिवेदनम्, अंतर्यामिणः बिंबस्य
ಅನನ್ಯಂ ಆರಾಧನಂ ಉಪಾಸನಂ ವಾ ತ್ರಿಂಶತ್ ಸಂಖ್ಯಾಕಃ ಧರ್ಮಃ ಇತಿ ಸರ್ವೇಪ್ಯೇತೆ ಧರ್ಮಾಃ ಸಂಖ್ಯಾಯಂತೆ. ತತ್ರ ಅಯಂ ಭಾಗವತಸ್ಯ ತೃತೀಯೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ವರ್ತಮಾನಃ ಪಂಚವಿಂಶಃ ಶ್ಲೋಕಃ. ಚತುರ್ವಿಂಶಃ ಶ್ಲೋಕಃ ಅದ್ಯ ಅವಲೋಕ್ಯತೆ. 30 ವಿಧವಾದ ಧರ್ಮಗಳನ್ನು ನಾರದರು ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಆ ಧರ್ಮಗಳನ್ನೆಲ್ಲ ಪ್ರಕರಣದ ಸಾರಾಂಶ ರೂಪದಲ್ಲಿ ಗುರುಗಳು ಹೈವದಿನ ಪುರಾಣಿಕಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. 30 ಧರ್ಮಗಳನ್ನು. ಅದರ ಕುರಿತಾಗಿ ಮುಂದಿನ ಈ ಶ್ಲೋಕಗಳ ಮೂಲಕ ನಾವು ಕೇಳುವವರಿದ್ದೇವೆ. 237ನೇ ಶ್ಲೋಕ ಇದು ಭಾಗವತ ಸಾರೋದ್ಧಾರದಲ್ಲಿ. ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದ 24ನೇ ಶ್ಲೋಕ. ಮೈತ್ರೇಯ ಹೇಳಿದ ಮಾತಿದೆ. ಮುಂದೆ ದೇವತೆಗಳೇ ಹೇಳಿದಂಥ ಮಾತಿದೆ. ನತಾಸ್ಮತೆ ದೇವ ಪದಾರವಿಂದಂ ಪ್ರಪನ್ನ ತಾಪೋಪಶವಾತಪತ್ರಂ ಯನ್ಮೂಲಕೇತ ಯತಯೋಂಜಸೂರು ಸಂಸಾರ ದುಃಖಂ ಬಹಿರುತ್ಕ್ಷಿಪಂತಿ ಅಂತ ದೇವತೆಗಳ ಪ್ರಾರ್ಥನೆ ಪ್ರಾರಂಭ ಆಗ್ತದೆ. ಭಗವಂತನೇ, ನಿನ್ನ ಪಾದ ಕಮಲಗಳಿಗೆ ನಾವು ಎರಗಿದ್ದೇವೆ. ಯಾರು ಭಕ್ತರು ನಿನ್ನನ್ನು ಭಜಿಸ್ತಾರೆ ಅವರ ಸಂಸಾರದ ತಾಪವನ್ನು ಪರಿಹರಿಸುವ ಛತ್ರದಂತೆ ಇದೆ ನಿನ್ನ ಈ ಪಾದ. ಎಲ್ಲ ಯತಿಗಳು ಜ್ಞಾನಿಗಳು ಈ ಪಾದವನ್ನು ಆಶ್ರಯಿಸಿಯೇ ಸಂಸಾರದ ದುಃಖವನ್ನು ಪರಿಹರಿಸಿಕೊಂಡಿದ್ದಾರೆ. ವಿಶ್ವದ ಜನ್ಮ ಸ್ಥಿತಿ ಮತ್ತು ಅದರ ಪಾಲನೆ ಇದಕ್ಕಾಗಿ ನೀನು ಅವತಾರ ಮಾಡ್ತಿ. ಅಂಥ ನಿನ್ನ ಪಾದ ಕಮಲಗಳಿಗೆ ನಾವು ನಮಸ್ಕಾರ ಮಾಡ್ತಿದ್ದೀವಿ ಅಂತ. ಈಗ ನಾವು ನೋಡ್ತಿರುವ ಶ್ಲೋಕ ಏನಿದೆ ಅದಕ್ಕಿಂತ ಹಿಂದೆ ಬಂದಿರುವ 1-2-3 ಶ್ಲೋಕಗಳನ್ನು ನಾನೀಗ ನೆನಪು ಮಾಡ್ಕೋತಿದ್ದೇನೆ ಅಷ್ಟೆ. ಹಿಂದೆ 1-2-3 ಶ್ಲೋಕಗಳು ಇಂಥ ಶ್ಲೋಕಗಳೇ ಹಿಂದಿನ ಅಧ್ಯಾತ್ಮ ಪ್ರಕರಣದಲ್ಲಿ ಬಂದಿವೆ. ಇವೇ ಶ್ಲೋಕಗಳೇ ಬಂದಿವೆ. ಯತ್ ಸಾನುಬಂಧೆ ಅಸತಿ ಗೇಹ ದೇಹಗೇಹೆ ಮಮಾಹಮಿತ್ಯೂಢಂ ದುರಾಗ್ರಹಾಣಂ ಅಂತ ಶ್ಲೋಕ ಹಿಂದೆ ಕೂಡ ಬಂದಿದೆ. ಅಲ್ಲಿ ಪಾನೇನತೆ ದೇವಕಥಾ ಸುಧಾಯ ಅಂತ 24ನೇ ಶ್ಲೋಕ ಅಂತ ಕೆಲವು ಕಡೆ ಕಂಡು ಬರ್ತದೆ. ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಇರಬಹುದು. ಬಹುತೇಕ ಪಾಠಗಳಲ್ಲಿ ಅದು 24ನೇ ಶ್ಲೋಕವೇ. ಈ ಶ್ಲೋಕ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಪ್ರಾಯ 8ನೇ ಅಧ್ಯಾಯದ 10ನೇ ಶ್ಲೋಕದ ವ್ಯಾಖ್ಯಾನ ಮಾಡುವಾಗ ಉದ್ಧರಿಸಿದ ಶ್ಲೋಕ ಇದು. ಅಲ್ಲಿ ಭಾಗವತದ ಶ್ಲೋಕವನ್ನು ಉದ್ಧರಿಸಿ ಮತ್ತೆ ಮಹಾಭಾರತದ ಮಾತನ್ನು ಕೂಡ ಉದ್ಧರಿಸಿ ಆಚಾರ್ಯರು ಅದನ್ನು ವಿವರವಾಗಿ ವ್ಯಾಖ್ಯಾನಿಸ್ತಾರೆ. ಸಾಧಕರು ಎಷ್ಟು ಬಗೆಯವರು ಇರ್ತಾರೆ, ಮತ್ತೆ ಅಂಥ ಸಾಧನದಿಂದ ಅವರಿಗೆ ಸಿಗುವಂಥ ಸುಖ ಎಂಥದ್ದು, ಭಕ್ತಿಯೋಗ ಮೇಲೋ ಹಠಯೋಗ ಮೇಲೋ ಇದನ್ನೆಲ್ಲ ವಿವರಿಸುವಂಥ ಒಂದು ಸಂದರ್ಭ ಅದು. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತನೂ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಜೀವರ ಯೋಗ್ಯತೆ ಅಂತನ್ನುವುದೇ ಅನಾದಿ ಕಾಲದಿಂದ ಭಿನ್ನವೇ ಆಗಿರುವಂತಹ ಯೋಗ್ಯತೆ ಅದು. ಪುಂಸಾಂ ದರ್ಶನ ಸಾಧನಂ ನಾನೈವ. ಭಗವಂತನ ಸಾಕ್ಷಾತ್ಕಾರವಿಲ್ಲದೆ ಮೋಕ್ಷ ಅಂತೂ ಆಗೋದಿಲ್ಲ. ಆದರೆ ಆ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಬೇಕಾದಂತಹ ಸಾಧನಗಳೇನಿವೆ ಅವು ನಾನಾ ಬಗೆಯವಾಗಿವೆ. ಎಲ್ರಿಗೂ ಅದು ಒಂದೇ ಇಲ್ಲ. ಅದು ಆಯಾ ವ್ಯಕ್ತಿಯ ಅನಾದಿ ಕಾಲದ ಯೋಗ್ಯತೆಯನ್ನೇ ಹೊಂದಿಕೊಂಡಿದೆ ಅಂತಾರೆ ಆಚಾರ್ಯ. ಕೆಲವರು ಹಠಯೋಗದಿಂದ, ಕೆಲವರು ಜ್ಞಾನ ಯೋಗದಿಂದ, ಕೆಲವರು ಭಕ್ತಿ ಯೋಗದಿಂದ, ಕೆಲವರು ಕರ್ಮಯೋಗದಿಂದ ಮುಕ್ತಿಯನ್ನು ಪಡೀತಾರೆ. ಸ್ಥೂಲವಾಗಿ ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಅಂತ ಮೂರೇ. ಅದರಲ್ಲೇ ಈ ಕೆಲವು ಉಳಿದ ಪ್ರಭೇದಗಳನ್ನು ಕೂಡ ನಾವು ಅಂತರ್ಭೂತಗಳನ್ನಾಗಿ ಮಾಡಬಹುದು. 8ನೇ ಅಧ್ಯಾಯದ 10ನೇ ಶ್ಲೋಕ ಅದು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಫಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ
ಪುರುಷಂ ಉಪೈತಿ ದಿವ್ಯಂ ಅಂತ ಅಲ್ಲಿ ಬರುವಂಥ ಶ್ಲೋಕ. ಅದರ ಭಾಷ್ಯದಲ್ಲಿ ಹೀಗೆ ಆಚಾರ್ಯರು ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ವಾಯುಜಯಾದಿ ಯೋಗಯುಕ್ತಾನಾಂ ಮೃತಿಕಾಲೇ ಕರ್ತವ್ಯಮಾಹ. ಯಾರು ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ವಾಯುವನ್ನು ಗೆದ್ದು ಆ ಮೂಲಕ ಸಾಧನೆ ಮಾಡ್ತಿರ್ತಾರೆ, ಅವರು ಮರಣ ಕಾಲದಲ್ಲಿ ಏನು ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನೋದನ್ನ ಹೇಳುವಂಥ ಒಂದು ಮಾತದು. ವಾಯುಜಯಾದಿ ರಹಿತಾನಾಮಪಿ ಜ್ಞಾನಭಕ್ತಿ ವೈರಾಗ್ಯ ಸಂಪೂರ್ಣಾನಾಂ ಭವತ್ಯೇವ ಮುಕ್ತಿ ತದ್ವತಾಂತು ಈಶದ್ ಜ್ಞಾನಾದ್ಯ ಸಂಪೂರ್ಣಾನಾಮಪಿ ನಿಪುಣಾನಾಂ ತದ್ಬಲಾತ್ ಕಥಂಚಿತ್ ಭವತಿ ಇತಿ ವಿಶೇಷಃ ಉಕ್ತಂಚ ಭಾಗವತೆ. ಸಾಧಕರು ಎರಡು ಥರ. ಈ ಯೋಗಾನುಷ್ಠಾನ ಮಾಡುವಂಥವ್ರು ಕೆಲವರು, ಯೋಗಾನುಷ್ಠಾನ ಮಾಡದೇ ಇದ್ದಂಥವ್ರು ಇನ್ನು ಕೆಲವರು. ಯೋಗಾನುಷ್ಠಾನ ಮಾಡುವಂಥವ್ರು ಶ್ವಾಸ ನಿರೋಧ ಮೊದಲಾದ ಯೋಗಾನುಷ್ಠಾನ ಮಾಡಿ ಆ ಮೂಲಕ ಸಾಧನೆ ಮಾಡ್ತಿರ್ತಾರೆ. ಅಂಥ ಯೋಗಾನುಷ್ಠಾನದ ಸಾಧನೆ ಮಾಡಲಿಕ್ಕೆ ಒಲವಿಲ್ಲದೆ ಇದ್ದವರು ಜ್ಞಾನ ಭಕ್ತಿ ವೈರಾಗ್ಯ ಶ್ರವಣ ಮನನ ಅವುಗಳ ಮೂಲಕನೇ ಸಾಧನೆ ಮಾಡ್ತಿರ್ತಾರೆ. ಇಬ್ಬರಿಗೂ ಮುಕ್ತಿ ಆಗ್ತದೆ. ಯೋಗಾನುಷ್ಠಾನದಿಂದ ಸಾಧನೆ ಮಾಡುವವರಿಗೆ ಜ್ಞಾನಾದಿಗಳು ಸ್ವಲ್ಪ ಕಡಿಮೆ, ಮತ್ತೆ ಶ್ರವಣ ಮನನ ಇತ್ಯಾದಿಗಳಲ್ಲಿ ಹೆಚ್ಚು ತೊಡಗಿದವರಿಗೆ ಜ್ಞಾನ ಹೆಚ್ಚಿರ್ತದೆ. ಯೋಗಾನುಷ್ಠಾನದಿಂದ ಮುಕ್ತಿಯನ್ನು ಹೊಂದುವವರು ಬೇಗ ಮುಕ್ತಿಯನ್ನು ಹೊಂದುತ್ತಾರೆ, ಆದರೆ ಅದು ಆ ಮುಕ್ತಿಯಲ್ಲಿ ಸುಖ ಕಡಿಮೆ. ಇನ್ನು ಯಾರು ಶ್ರವಣ ಮನನಾದಿಗಳಲ್ಲಿ ತೊಡಗಿ ಜ್ಞಾನ ಕಾರ್ಯವನ್ನೇ ಹೆಚ್ಚು ಮಾಡ್ತಾರೆ ಅವರು ದೊಡ್ಡ ಮುಕ್ತಿಯನ್ನು ಪಡಿತಾರೆ. ಆ ಮುಕ್ತಿಯಲ್ಲಿ ಅವರಿಗೆ ಹೆಚ್ಚಿನ ಸುಖ ಅಂತ. ಅಲ್ಲೊಂದು ಸಂಗತಿ, ನಾವು ಪ್ರತಿನಿತ್ಯ ಆಚಮ್ಯ ಪ್ರಾಣಾನಾಯಮ್ಯ ಅಂತ ಆಚಮನ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡಿಯೇ ಸಂಧ್ಯಾವಂದನ ಇತ್ಯಾದಿಗಳನ್ನು ಮಾಡ್ತೇವೆ. ಆ ಪ್ರಾಣಾಯಾಮ ಅಂತನ್ನುವುದು ಭಕ್ತಿಯೋಗಿಗಳಿಗೂ ಜ್ಞಾನಯೋಗಿಗಳಿಗೂ ಕರ್ಮಯೋಗಿಗಳಿಗೂ ಹಠಯೋಗಿಗಳಿಗೂ ಎಲ್ರಿಗೂ ಬೇಕಾದದ್ದೇ. ಅದು ತುಂಬ ಬೇಸಿಕ್ ಪ್ರಾಣಾಯಾಮ. ಅದು ನಾವು ಅದನ್ನು ನಮ್ಮ ಆಹ್ನಿಕದ ಒಂದು ಭಾಗವಾಗಿ ಮಾತ್ರ ಪ್ರಾಣಾಯಾಮ ಮಾಡ್ತೇವೆ ಹೊರತು ಸಾಧನೆಯಲ್ಲಿ ಅದನ್ನು ಬಹಳ ತೀವ್ರವಾಗಿ ಅಳವಡಿಸ್ಕೊಂಡು ಅದರ ಮೂಲಕವೇ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ನಾವು ಸಾಧನೆ ಮಾರ್ಗದಲ್ಲಿ ಮುಂದುವರಿಯೋದಿಲ್ಲ. ನಾವು ಅಂದರೆ ನನ್ನಂಥವನ ಬಗ್ಗೆ ಹೇಳಲಿಲ್ಲ, ಸಾಧಕರ ಬಗ್ಗೆ ಹೇಳಿದೆ. ವಾಸ್ತವಿಕವಾಗಿ ನನ್ನ ಒಲವು ಕೂಡ ಶ್ರವಣ ಮನನ ಧ್ಯಾನ ಮತ್ತು ವಿಮರ್ಶೆ ಅಂದ್ರೇ ಮನನ, ಅದ್ರ ಬಗ್ಗೆನೇ ನನ್ನ ಒಲವು ಹೆಚ್ಚು. ಆದ್ದರಿಂದ ನಮ್ಮಂಥವ್ರು ಅಂತ ಹೇಳಿದ್ರು ತಪ್ಪೇನಿಲ್ಲ. ಆದರೆ ನಮ್ಮಂಥವ್ರು ಅಂತ ಹೇಳುವುದು ಅಹಂಕಾರಕ್ಕೆ ಪುಟ ಕೊಡದೇ ಇರಲಿ ಅನ್ನೋ ಕಾರಣಕ್ಕಾಗಿ ಒಂದು ಬಾರಿ ಎಚ್ಚೆತ್ಕೊಂಡು ಅಹಂಕಾರ ಖಂಡನೆ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ ಅಷ್ಟೆ. ಪ್ರಾಣಾಯಾಮದ ಬಗ್ಗೆ ಆಚಾರ್ಯ ತಂತ್ರಸಾರದಲ್ಲಿ ಹೇಳಿದ್ದಾರೆ. 1, 2, 4 ಅನುಪಾತದಲ್ಲಿ ಪ್ರಾಣಾಯಾಮ ಮಾಡಬೇಕು. 1 ಅನುಪಾತದಲ್ಲಿ ಬಲ ಮೂಗಿನಿಂದ ಶ್ವಾಸ ಹೊರಗೆ ಬಿಡಬೇಕು. 2 ಅನುಪಾತದಲ್ಲಿ ಎಡ ಮೂಗಿನಿಂದ ಶ್ವಾಸ ಒಳಗೆ ಎಳ್ಕೊಳ್ಬೇಕು. 4 ಅನುಪಾತದಲ್ಲಿ ಶ್ವಾಸವನ್ನು ಒಳಗೆ ಅಂದರೆ ಪೂರಕ ಕುಂಭಕದಲ್ಲಿ ಹಿಡಿದಿಡಬೇಕು. ಆಗ ಈ ಮಂತ್ರ ಉಚ್ಚಾರ ಮಾಡಬೇಕು, ವಿಷ್ಣುಂ ವಾಯುಂಚ ಸಂಸ್ಮರೇತ್ ಅಂತ. ಭಗವಂತನನ್ನ ಮತ್ತೆ ಭಗವತಿಯನ್ನ ವಾಯುವನ್ನ ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಇದು ತಂತ್ರಸಾರದಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ವಾಯೋಶ್ಚ ಪ್ರಕೃತೇಶ್ಚೈವ ಜಯ ಅಂತ ಹೀಗೆ ಸ್ವಲ್ಪ ವರ್ಣಿತ ಆಗಿದೆ. ತಂತ್ರಸಾರದಲ್ಲಿ ಹೆಚ್ಚು 1, 2, 4 ಅನುಪಾತ ಅಂತ ಅನ್ನೋದೇನಿದೆ ಆಚಾರ್ಯರು ಹೇಳಿದಂತೆ 16, 32, 64 ಕ್ರಮ ಅವ್ರು ಹೇಳಿರೋದು. 16 ಸೆಕೆಂಡ್ಗಳಷ್ಟು ಕಾಲ ನಾವು ಶ್ವಾಸ ಹೊರಗೆ ಬಿಡಬೇಕು ಬಲಮೂಗಿನಿಂದ. 32 ಸೆಕೆಂಡ್ಗಳಷ್ಟು ಕಾಲ ಶ್ವಾಸವನ್ನು ಒಳಗೆ ಎಳ್ಕೋಬೇಕು ಎಡಮೂಗಿನಿಂದ. ಆಮೇಲೆ 64 ಸೆಕೆಂಡ್ಗಳಷ್ಟು ಕಾಲ ಶ್ವಾಸವನ್ನು ಒಳಗೆ ತಡೆ ಹಿಡಿಬೇಕು. ಇದಿಷ್ಟು ಒಟ್ಟು 112 ಸೆಕೆಂಡ್ ಆಗ್ತದೆ. 2 ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತದೆ. ಇಂಥದ್ದು ಒಂದೊಂದು ಸಂಧ್ಯಾವಂದನದಲ್ಲಿ 5, 3 ಸಂಧ್ಯಾವಂದನಗಳಿಗೆ 15, ಪೂಜಾರಂಭ ಮತ್ತು ಬ್ರಹ್ಮಯಜ್ಞದ ಆರಂಭ, ವೈಶ್ವದೇವದ ಆರಂಭ, ಬಲಿಹರಣದ ಆರಂಭ ಹೀಗೆಲ್ಲ ಮಾಡಬೇಕಾಗ್ತದೆ. ಕನಿಷ್ಠ 10-20 ಪ್ರಾಣಾಯಾಮಗಳು
ಒಂದೊಂದು ಪ್ರಾಣಾಯಾಮಕ್ಕೆ 112 ಸೆಕೆಂಡಿನಂತೆ ಒಂದು 20 ಪ್ರಾಣಾಯಾಮಗಳಾದರೂ ಆಗ್ತವೆ. ಪ್ರತಿನಿತ್ಯ ಸುಮಾರು 36-37 ನಿಮಿಷ ಈ ಥರದ ಪ್ರಾಣಾಯಾಮ ಅದು ಆಗ್ತದೆ. ಆದರೆ 36-37 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಒಂದು ಮಾತ್ರಕ್ಕೆ ಅವರೇನು ಹಠಯೋಗಿಗಳು ಅಂತ ನಾವು ಭಾವಿಸಬೇಕಾಗಿಲ್ಲ. ಅದೇನು ಹಠಯೋಗವೂ ಅಲ್ಲ. ಹಠಯೋಗ ಅಂದ್ರೆ ವಾಸ್ತವಿಕವಾಗಿ ಇದಕ್ಕಿಂತಲೂ ಹೆಚ್ಚು ಮಾಡ್ತಾರೆ ಅವರು. ಶ್ರವಣ ಮನನಾದಿಗಳ ಕಡೆಗೆ ಅವರ ಗಮನ ಕಡಿಮೆ, ಇದನ್ನೇ ಹೆಚ್ಚು ಮಾಡ್ತಿರ್ತಾರೆ. ಅಂಥವ್ರನ್ನ ಹಠಯೋಗಿಗಳು ಅಂತಾರೆ. ಈ 36-37 ನಿಮಿಷ ಅಂತ ಆಚಾರ್ಯರು ಮಾಡ್ಲಿಕ್ಕೆ ಏನು ಹೇಳಿದ್ದಾರೆ ಅದು ತುಂಬಾ ಪ್ರಾಥಮಿಕವಾದ್ದೇ. ವಾಸ್ತವಿಕವಾಗಿ ನಮ್ಮಂಥವ್ರು ಅಷ್ಟನ್ನೂ ಮಾಡ್ತಾ ಇಲ್ಲ, ಅದು ವಿಷಯ ಬೇರೆ. 16-32-64 ಅನುಪಾತದಲ್ಲಿ ನಾನು ಮಾಡ್ತಿಲ್ಲ. 5, 10, 20 5 ಸೆಕೆಂಡ್ಗಳಷ್ಟು ಕಾಲ ಶ್ವಾಸ ಹೊರಗೆ ಬಿಟ್ಟರೆ 10 ಸೆಕೆಂಡ್ಗಳಷ್ಟು ಕಾಲ ಶ್ವಾಸ ಒಳಗೆ ಎಳ್ಕೊಂಡು ಮತ್ತೆ 20 ಸೆಕೆಂಡ್ಗಳಷ್ಟು ಕಾಲ ಶ್ವಾಸ ಒಳಗೆ ಇಟ್ಕೋತೇನೆ. ಅಂಥವು ಸುಮಾರು 10 ಪ್ರಾಣಾಯಾಮ ದಿವಸ ಮಾಡ್ತೇನೆ ಅಷ್ಟೆ. ಒಂದು ಪ್ರಾಣಾಯಾಮಕ್ಕೆ ನನಗೆ ಉಪಯೋಗ ಆಗೋದು ಸುಮಾರು 35 ಸೆಕೆಂಡ್ಗಳಷ್ಟು ಕಾಲ ಮಾತ್ರ. ಅಂಥದ್ದು ಒಂದು 10 ಪ್ರಾಣಾಯಾಮ ನಾನು ಮಾಡ್ಯೇನು. 10 ಪ್ರಾಣಾಯಾಮ ಮಾಡಿದ್ರು ಎಲ್ಲ ಸೇರಿ ಒಂದು 7-8 ನಿಮಿಷ ಆದಿತ್ತು. ಅಷ್ಟಾದ್ರೂ ಅಥವಾ 37 ನಿಮಿಷ ಮಾಡಿದ್ರು ಇದೇನು ಹಠಯೋಗ ಅಂತೇನು ಕರೆಸ್ಕೊಳ್ಳೋದಿಲ್ಲ. ಹಠಯೋಗ ಮಾಡುವವರು ಇನ್ನೂ ಹೆಚ್ಚಿಂದೇ ಮಾಡ್ತಾರೆ ಇದ್ರ ಬಗ್ಗೆ, ಅದು ನಮಗೆ ಗೊತ್ತಿರಬೇಕು. ಗಂಟೆಗಟ್ಟಲೆ ಯೋಗ ಪ್ರಾಣಾಯಾಮದಲ್ಲಿ ಅವ್ರು ತೊಡಗಿರ್ತಾರೆ. ಅಂಥವ್ರನ್ನ ಹಠಯೋಗಿಗಳಂತ ಅನ್ಬೇಕಷ್ಟೆ. ಆನ್ನಿಕದ ಭಾಗವಾಗಿ ಕಡ್ಡಾಯವಾಗಿ ಒಂದಿಷ್ಟು ಪ್ರಾಣಾಯಾಮ, ಒಂದ್ಯಾವುದೋ ಪದ್ಮಾಸನನೋ ಏನೋ ಮಾಡುವವರಿಗೆ ಹಠಯೋಗಿಗಳು ಅಂತ ಅನ್ನೋದಿಲ್ಲ. ಭಾಗವತದ ಪಾನೇನತೆ ದೇವಕಥಾ ಸುಧಾಯ ಅನ್ನೋ ಮಾತನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ಯೋಗಿಗಳು 2 ಬಗೆಯವರು ಇರ್ತಾರೆ, ನಾವೀಗ ನೋಡ್ತಿದ್ದೀವಿ. ಶ್ರವಣಾದಿಗಳಿಂದ ಭಕ್ತಿ ಸಾಧನೆ ಮಾಡುವವರು ಕೆಲವರು ಭಕ್ತಿ ಯೋಗಿಗಳು. ಆಸನ ಪ್ರಾಣಾಯಾಮಗಳ ಮೂಲಕ ಹಠಯೋಗ ಮಾಡಿ ಸಮಾಧಿ ಯೋಗದಿಂದಲೇ ಶ್ರವಣಾದಿಗಳಲ್ಲಿ ಕಾಲ ಕಳೆಯದೆ ಬೇಗ ಮೋಕ್ಷ ಹೊಂದುವವರು ಇನ್ನು ಕೆಲವರು. ಇಬ್ಬರಿಗೂ ಅಪರೋಕ್ಷ ಜ್ಞಾನ ಆಗ್ತದೆ, ಆದರೆ ಮುಂದೆ ಅವರಿಗೆ ವ್ಯತ್ಯಾಸ ಇದೆ. ಮೋಕ್ಷದಲ್ಲಿ ಅವರ ಸ್ವರೂಪಾನಂದ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತೋ ಅಷ್ಟಾಗೋದಿಲ್ಲ ಹಠಯೋಗಿಗಳಿಗೆ. ಭಕ್ತಿಯೋಗಿಗಳಿಗೆ ವಿಳಂಬವಾಗಿಯೇ ಮುಕ್ತಿ ಆಗ್ತದೆ, ಯಾಕಂದ್ರೆ ಅವರು ಶ್ರವಣ ಮನನಾದಿಗಳಲ್ಲಿ ಹೆಚ್ಚು ತೊಡಗಬೇಕಾಗ್ತದೆ, ಇನ್ನೊಬ್ರಿಗೆ ಪಾಠ ಮಾಡಬೇಕಾಗ್ತದೆ. ಆಗ ಅವರಿಗೆ ಸ್ವರೂಪ ವಿಕಸಿತ ಆಗಿ ನಿಧಾನವಾಗಿ ಮುಕ್ತಿ ಆಗ್ತದೆ. ಮತ್ತೆ ಶ್ರವಣ ಮನನ ಇತ್ಯಾದಿ ಸಾಧನಗಳಲ್ಲಿ ಅವರಿಗೆ ಶ್ರಮ ಕಡಿಮೆ ಅಂತ. ಆ ಕಾಲದಲ್ಲಿಯೂ ಆನಂದ ಅನುಭವನೇ ಇರ್ತದೆ. ಮತ್ತೆ ಹಠಯೋಗಿಗಳಿಗೆ ಆವಾಗ ಶ್ರಮ ಬಹಳ, ದೈಹಿಕ ಶ್ರಮ ಬಹಳ ಆಗ್ತದೆ. ಆದ್ರಿಂದ ಆನಂದಾನುಭವನೂ ಕೂಡ ಕಡಿಮೆನೇ ಆಗ್ತದೆ. ಆದ್ರಿಂದ ಭಕ್ತಿಯೋಗವೇ ಮೇಲು, ಅದು ಹೌದು. ಆದರೂ ಯಾರ್ಯಾರಿಗೆ ಅವರವರ ಯೋಗ್ಯತೆ ಹೇಗಿದೆಯೋ ಹಾಗೆ ಅವರು ಸಾಧನೆ ಮಾಡ್ತಾರೆ. ಭಗವಂತನನ್ನ ಈ ತತ್ವಾಭಿಮಾನಿ ದೇವತೆಗಳು ಸ್ತೋತ್ರ ಮಾಡಿದಂಥ ಒಂದು ಭಾಗ ಇದು. 24 ತತ್ವಾತ್ಮಕ ಬ್ರಹ್ಮಾಂಡವನ್ನು ನೀನೇ ಸೃಷ್ಟಿ ಮಾಡಬೇಕು, ನಾವು ಅದಕ್ಕೆ ಸಮರ್ಥರಲ್ಲ ಅಂತ ಹೇಳುವ ಮಾತದು. ಭಕ್ತಿಯೋಗಿಗಳು ಈಗಾಗಲೇ ಅಪರೋಕ್ಷ ಜ್ಞಾನ ಹೊಂದಿರ್ತಾರೆ, ಆದ್ರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಬಹಳ ಅವಸರ ಪಡೋದಿಲ್ಲ ಅವರು. ಮತ್ತಷ್ಟು ನಿನ್ನ ತತ್ವಗಳನ್ನು ಶ್ರವಣ ಮಾಡ್ತಾರೆ. ಅಭಿವೃದ್ಧಿ, ಆ ತತ್ವಗಳಿಂದ ಜ್ಞಾನಭಕ್ತಿ ವೈರಾಗ್ಯ ಅಭಿವೃದ್ಧಿಯಾಗಿ ನಿಧಾನವಾಗಿ ಮೋಕ್ಷ ಆದ್ರೂ ಕೂಡ ಆ ವೈಕುಂಠ ಲೋಕದಲ್ಲಿ ಅಥವಾ ತಾವಿರೋ ಯಾವ ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯವೋ ಅಲ್ಲಿ ಮೋಕ್ಷಾನಂದವನ್ನು ಹೆಚ್ಚು ಅನುಭವಿಸ್ತಾರೆ ಅಂತ ಅದರ ಅರ್ಥ. ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಹಾಗೆ ಅದನ್ನು ವರ್ಣನೆ ಮಾಡಿದ್ದಾರೆ. ನಮಗೀಗ ಶ್ರವಣ ಮನನ ಧ್ಯಾನ ಒಂದಿಷ್ಟು ಆನ್ನಿಕ ಇತ್ಯಾದಿಗಳಲ್ಲಿ ಆಸಕ್ತಿ ಇದೆ, ಇಲ್ಲ ಅಂತಲ್ಲ. ನಮಗೆಲ್ಲ ಗೊತ್ತಿರುವಂತೆ 3 ಹಂತಗಳು. ಒಂದು ಪರೋಕ್ಷ ಜ್ಞಾನದ ಹಂತ, ಇನ್ನೊಂದು ಮಾನಸಾಪರೋಕ್ಷದ ಹಂತ, ಅದಾದ್ಮೇಲೆ ಸ್ವರೂಪ ಜ್ಞಾನದ ಹಂತ. ನಮಗಿನ್ನೂ ಪರೋಕ್ಷ ಜ್ಞಾನವೇ ದೃಢವಾಗಿಲ್ಲ. ಇದಾದ್ಮೇಲೆ ಮಾನಸಾಪರೋಕ್ಷ ನಮ್ಗೆ ಆಗ್ಬೇಕಾಗಿದೆ. ಅದಾದ್ಮೇಲೆ ನಮಗೆ ಸ್ವರೂಪಾಪರೋಕ್ಷ ಆಗಬೇಕು.
ಮಾನಸಾಪರೋಕ್ಷ ಅಂದರೆ ಮನಸ್ಸಿನಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯೋದು. ಅದು ಅಷ್ಟು ಸ್ಥಿರ ಅಲ್ಲ ಅಂತ ಭಾವಿಸಿ ಸಾಧಕ ಅದನ್ನು ಕೈ ಬಿಟ್ಟು ಸ್ವರೂಪದಿಂದಲೇ ಭಗವಂತನನ್ನು ಕಾಣುವಂಥ ಪ್ರಯತ್ನ ಮಾಡ್ತಾನೆ. ಇನ್ನೂ ಅವನಿಗೆ ಮೋಕ್ಷ ಆಗಿರೋದಿಲ್ಲ. ಸ್ವರೂಪದ ಮೂಲಕವೇ ಭಗವಂತನನ್ನು ಕಂಡ ಮೇಲೂ ಕೂಡ ಒಂದಿಷ್ಟು ಸಾಧನೆ ಮಾಡಬೇಕಾಗ್ತದೆ. ಸ್ವರೂಪ ಜ್ಞಾನ ಆದಮೇಲೆ ಸಮ್ಯಗ್ರತಿ ವಿಷ್ಣು ಕಥಾಸು, ಭಗವಂತನ ಕುರಿತಾಗಿ ತತ್ವಗಳ ಕುರಿತಾಗಿ ಶ್ರವಣ ಮಾಡಲಿಕ್ಕೆ ವಾಸ್ತವಿಕವಾಗಿ ರಿಯಲ್ ಆಸಕ್ತಿ ಮತ್ತು ಸಾಮರ್ಥ್ಯ. ನಾನು ಅದನ್ನು ಸ್ವಲ್ಪ ವಿಸ್ತರಿಸೋದು ಹೀಗೆ, ಎಕ್ಸ್ಟೆಂಡ್ ಮಾಡೋದು ಹೀಗೆ. ಸ್ವರೂಪ ನಮ್ಮಂಥವರಿಗೆ ಪರೋಕ್ಷ ಜ್ಞಾನ ದೃಢ ಆಗಿ ಮಾನಸಾಪರೋಕ್ಷ ಬಂದು ಆಮೇಲೆ ಸ್ವರೂಪಾಪರೋಕ್ಷ ಬಂದ ಮೇಲೆ ಶ್ರವಣ ಮನನ ಧ್ಯಾನಗಳಲ್ಲಿ ನಿಜವಾದ ಆಸಕ್ತಿ ಹುಟ್ಟೋದು. ಅದು ಹುಟ್ಟಿದ ಮೇಲೆ ನಮ್ಮ ವ್ಯಕ್ತಿತ್ವ ಪಕ್ವಾಗಿ ಮತ್ತೊಬ್ಬರಿಗೆ ಪಾಠ ಹೇಳಲಿಕ್ಕೆ, ವ್ಯಾಖ್ಯಾನ ಮಾಡಲಿಕ್ಕೆ, ಸಂಶಯಗಳನ್ನು ಪರಿಹಾರ ಮಾಡಲಿಕ್ಕೆ ಬರುವ ಶಕ್ತಿ ಆಮೇಲೆ ಹೆಚ್ಚು ಅಂತ. ಅಷ್ಟು ಮಹತ್ವ ಇದೆ ಆ ಸ್ವರೂಪದ ಅಪರೋಕ್ಷಕ್ಕೆ. ಅದಕ್ಕಾಗಿ ಸ್ವರೂಪ ಅಪರೋಕ್ಷ ಬಂದ ಮೇಲೂ ಕೂಡ ಮತ್ತಷ್ಟು ಸಾಧನೆ ಮಾಡ್ತಾರೆ ಜ್ಞಾನಿಗಳು ಅಂತ ಅದರ ಅರ್ಥ. ತಥಾಪರೇತ್ವಾತ್ಮ ಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಹ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ ನತು ಸೇವಯಾತೆ ಅಂತ. ಇದು 238ನೇ ಶ್ಲೋಕ. ಅದನ್ನು ಭಾಗವತ ಈ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಶ್ರಮ, ಈ ಹಠಯೋಗ ಮಾಡುವವರಿಗೆ ಶ್ರಮ ಬಹಳ, ಜ್ಞಾನಯೋಗ ಭಕ್ತಿಯೋಗದಲ್ಲಿ ತೊಡಗಿದವರಿಗೆ ಶ್ರಮ ಕಡಿಮೆ. ನಾವೆಲ್ಲ ಮನುಷ್ಯರು. ನಮ್ಮನ್ನ ವರ್ಗೀಕರಣದ ದೃಷ್ಟಿಯಿಂದ, ಯೋಗ್ಯತೆಯ ವರ್ಗೀಕರಣದ ದೃಷ್ಟಿಯಿಂದ ಭಕ್ತಿಯೋಗಿಗಳು ಅಂತ ದೇವತೆಗಳನ್ನ, ಜ್ಞಾನಯೋಗಿಗಳು ಅಂತ ಸನಕಾದಿ ಯೋಗಿಗಳನ್ನ, ಮತ್ತೆ ಕರ್ಮಯೋಗಿಗಳು ಅಂತ ನಮ್ಮಂಥ ಮನುಷ್ಯರನ್ನ ವರ್ಗೀಕರಿಸಿದ್ದಾರೆ. ಇದು ಮೂಲಭೂತವಾದ ಯೋಗ್ಯತೆಯ ದೃಷ್ಟಿಯಿಂದಲೇ ಈ ವರ್ಗೀಕರಣ. ಆದರೆ ಮನುಷ್ಯರಲ್ಲೂ ಕೂಡ, ಕರ್ಮಯೋಗಿಗಳಾದ ಮನುಷ್ಯರಲ್ಲೂ ಕೂಡ ಕೆಲವರು ಜ್ಞಾನಕ್ಕೆ ಒತ್ತು ಕೊಡುವವರು ಮತ್ತೆ ಹಠಯೋಗಿಗಳಿಗೆ ಒತ್ತು ಕೊಡುವವರು ಇನ್ನು ಕೆಲವರು ಇರ್ತಾರೆ ಅಂತ. ಆ ವ್ಯತ್ಯಾಸವನ್ನ ಯಾವುದೋ ಭಕ್ತಿ ಯೋಗಕ್ಕೆ ಮತ್ತು ಜ್ಞಾನಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಮಾತ್ರ ನೋಡುವುದಲ್ಲ. ಇಲ್ಲೇ ಇಷ್ಟೆಲ್ಲ ಶ್ರವಣ ಮನನ ಧ್ಯಾನ ವಿಮರ್ಶ ಸತತ ಅಧ್ಯಾತ್ಮದಲ್ಲಿ ನಾವು ಆಸಕ್ತಿ ತೋರಿಸುವಂಥ ನಾವು ಮನುಷ್ಯರೇನಿದ್ದೇವೆ, ನಮ್ಮಂಥ ಮನುಷ್ಯರಲ್ಲೇ ಕೆಲವರು ಹಠಯೋಗಿಗಳು ಇದ್ದಾರೆ, ಜ್ಞಾನಯೋಗಿಗಳು ಇದ್ದಾರೆ. ಇಬ್ಬರೂ ಕರ್ಮಯೋಗಿಗಳೇ, ವರ್ಗೀಕರಣ ದೃಷ್ಟಿಯಿಂದ ಇಬ್ಬರೂ ಕರ್ಮಯೋಗಿಗಳೇ. ಅವರಲ್ಲಿ ನಾವಿದನ್ನ ಈ ವರ್ಗೀಕರಣವನ್ನು ಕಾಣಬೇಕು. ಪ್ರಕೃತಿ ಬಹಳ ಬಲಿಷ್ಠವಾದ್ದು. ಸತ್ವರಜಸ್ತಮೋ ಗುಣಗಳು, ಮನಸ್ಸು ಅದನ್ನು ಗೆಲ್ತಾರೆ ಆ ಸಮಾಧಿ ಯೋಗದಿಂದ. ತೇಷಾಂ ಶ್ರಮ, ಅವರಿಗೆ ಶ್ರಮ ಬಹಳ ಆಗ್ತದೆ. ಯೋಗ ಮಾರ್ಗದ ಮೂಲಕ ಭಗವಂತನನ್ನು ತಲುಪಲಿಕ್ಕೆ ಶ್ರಮ ಬಹಳ. ಅದನ್ನೇ 38ನೇ ಶ್ಲೋಕದಲ್ಲಿ ಹೇಳಿರೋದು. ಬೇಗ ಮುಕ್ತಿ ಹೊಂದಬೇಕು ಅಂತ ಅವ್ರಿಗೆ ತವಕ. ಶ್ರವಣ ಮನನಾದಿಗಳು ತೊಡಗೋದಿಲ್ಲ, ಹಠಯೋಗ ಮಾಡ್ತಾರೆ, ಚಿತ್ತವನ್ನು ಏಕಾಗ್ರಗೊಳಿಸ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಪ್ರಕೃತಿಯನ್ನು ಗೆಲ್ತಾರೆ, ವೈರಾಗ್ಯನೂ ಸಾಧಿಸಿರ್ತಾರೆ, ನೀನನ್ನು ಬಂದು ತಲುಪ್ತಾರೆ. ಆದರೆ ಅವರಿಗೆ ಬಹಳ ಆನಂದ ಇರೋದಿಲ್ಲ. ಆದರೆ ಮುಕ್ತಿಯಂತೂ ಹಾಗೇ ಆಗಿರ್ತದೆ. ಯಾರು ಶ್ರವಣ ಮನನಗಳಲ್ಲೇ ತೊಡಗುತ್ತಾರೆ ಅವರಿಗೆ ಸಾಧನೆಯ ಮಾರ್ಗವೂ ಬಹಳ ಸುಲಭ. ವಿಳಂಬ ಹೌದು, ಆದರೆ ಸಾಧನೆ ಮಾಡುವಾಗಲೂ ಕೂಡ ಏನೂ ಶ್ರಮ ಇಲ್ಲ ಅವರಿಗೆ ಅಂತ ಇದನ್ನ ನಾವು ನೋಡ್ಬೇಕು. ಹೀಗೆ ಭಕ್ತಿ ಮಾರ್ಗವೇ ಬಹಳ ಸುಲಭ ಆದ್ರಿಂದ ಅದನ್ನೇ ಎಲ್ಲರೂ ಕೂಡ ಅನುಷ್ಠಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಶ್ರವಣ ಮನನ ಧ್ಯಾನ ಇವು ಮುಖ್ಯ. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚೈತ ಯಥಾಯೋಗಂ ಅಂತ ವ್ಯಾಖ್ಯಾನದಲ್ಲಿ. ಶ್ರವಣ ಮನನ ಧ್ಯಾನಗಳಿಗೆ ಇಷ್ಟು ಮಹತ್ವ ಇರೋದ್ರಿಂದಲೇ ದೇವತೆಗಳು ಕೂಡ ಇವತ್ತು ಶ್ರವಣ ಮಾಡ್ತಿದ್ದಾರೆ, ಮನನ ಮಾಡ್ತಿದ್ದಾರೆ ಮತ್ತು ಧ್ಯಾನವನ್ನೂ ಮಾಡ್ತಿದ್ದಾರಂತೆ. ನಾವು ಗೀತಾ ಭಾಷ್ಯದ 8ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ ನೋಡಿದ್ವಲ್ಲ. ಏತು ತದ್ಭಾವಿತಾ ಲೋಕ ಏಕಾಂತಿತ್ವಂ ಸಮಾಶ್ರಿತಾ ಏತದ್ ಅಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ ಮೋಕ್ಷ ಧರ್ಮದ ಪರ್ವದ ಮಾತೊಂದನ್ನು ಅಲ್ಲಿ ಉದ್ಧರಿಸ್ತಾರೆ ಆಚಾರ್ಯ. ಅದು ಶಾಂತಿ ಪರ್ವದ 334ನೇ ಅಧ್ಯಾಯದ 44ನೇ ಶ್ಲೋಕ. ಏಕಾಂತಿತ್ವಂ ಸಮಾಶ್ರಿತಾ, ಅದಕ್ಕೆ ಅರ್ಥ ಏನು? ಏಕಾಂತ ಭಕ್ತರು ಅಂತಿದ್ದಾರೆ.
ಭಗವಂತನ ಪ್ರಸಾದದಿಂದಲೇ ಅವನನ್ನು ಧ್ಯಾನಿಸ್ತಾರೆ ಅವರು. ಇತರರು ಹೊಂದುವ ಮುಕ್ತಿಗಿಂತ ಅಧಿಕವಾದ ಮುಕ್ತಿಯೇ ಸಿಗ್ತದೆ. ಏತದ್ ಅಭ್ಯಧಿಕಂ ತೇಷಾಂ, ಹೆಚ್ಚಿನ ಮುಕ್ತಿ ಅವರಿಗೆ. ತತ್ ತೇಜಃ ಪ್ರವಿಶಂತ್ಯುತ, ತೇಜೋರೂಪನಾದ ನಾರಾಯಣನನ್ನು ಅವರು ಪ್ರವೇಶ ಮಾಡ್ತಾರೆ. ಮತ್ತೆ ವ್ಯಾಸಯೋಗ ಅಂತ ಒಂದು ಗ್ರಂಥ ಇದೆ, ಅದನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ನಾವು ಅದನ್ನು ಇಲ್ಲಿಯೂ ನೋಡುವುದು ಬಹಳ ಉಚಿತವೇ. ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನ ಭಕ್ತಿಭಿ ನಿಯಮೇನ ತಥಾಪೀರ ಜಯಾದಿಯುತ ಯೋಗಿನಾಂ ವಶ್ಯತ್ವಾನ್ ಮನಸಸ್ತ್ವೀಷತ್ ಪೂರ್ವಮಪ್ಯಾಪ್ಯತೆ ಧ್ರುವಂ ಅಂತ. ಜ್ಞಾನಭಕ್ತಿ ವೈರಾಗ್ಯಗಳಿಂದ ಯಾರ ವ್ಯಕ್ತಿತ್ವ ತುಂಬಿದೆ ಅವ್ರಿಗೆ ಮೋಕ್ಷ ಹಾಗೇ ಆಗ್ತದೆ. ಆದರೆ ಕೆಲವರು ಯೋಗಿಗಳು ಜ್ಞಾನಭಕ್ತಿ ವೈರಾಗ್ಯಾದಿಗಳಿಗೆ ಹೆಚ್ಚು ಬೆಲೆ ಕೊಡದೆ ಶ್ವಾಸ ನಿರೋಧಾದಿ ರೂಪವಾದ ಯೋಗಾನುಷ್ಠಾನ ಗಂಟೆಗಟ್ಟಲೆ ಮಾಡಿ ಅದರ ಮೂಲಕ ಮನವನ್ನು ನಿಗ್ರಹಿಸಿ ತನುವನ್ನು ದಂಡಿಸಿ ಮನಸ್ಸನ್ನು ಏಕಾಗ್ರ ಮಾಡ್ಕೋತಾರಲ್ಲ, ಅವರಿಗೆ ಶೀಘ್ರ ಬ್ರಹ್ಮ ಪ್ರಾಪ್ತಿ. ಆದರೆ ಶ್ರಮ ಹೆಚ್ಚು ಮತ್ತೆ ಸುಖವೂ ಕೂಡ ಕಡಿಮೆ. ಇದು ವ್ಯಾಸಯೋಗದಲ್ಲಿ ಬಂದಿರುವಂತಹ ವಿಷಯ. ವ್ಯಾಸಯೋಗದಲ್ಲಿ ಬೇಗ ಮುಕ್ತಿ ಆಗ್ತದೆ ಅಂತ ಇಷ್ಟೇ ಬಂದಿದೆ. ಕಿಂಚಿದ ಪೂರ್ವಮಪ್ಪಿ ಆಪ್ಯತೆ ಧ್ರುವಂ. ಶ್ರವಣ ಮನನಾದಿಗಳಲ್ಲಿ ತೊಡಗಿದವರಿಗಿಂತ ಯೋಗದಲ್ಲಿ ತೊಡಗಿದವರಿಗೆ ಬೇಗ ಮುಕ್ತಿ ಆಗ್ತದೆ. ಯಾಕೆಂದ್ರೆ ಮನಸ್ಸು ಹಿಡಿತದಲ್ಲಿ ಬಂದಿರುವುದರಿಂದ ಅಂತದರ ತಾತ್ಪರ್ಯ. ಹೌದು, ನಾವೆಲ್ಲ ಕರ್ಮಯೋಗಿಗಳೇ, ಮನುಷ್ಯರೇ. ಆದರೂ ಕೂಡ ನಮ್ಮ ಯೋಗ್ಯತೆಯ ಇತಿಮಿತಿಯಲ್ಲಾದರೂ ನಾವು ಜ್ಞಾನವನ್ನು ಗಳಿಸುವುದರಲ್ಲಿ ಹೆಚ್ಚು ಶ್ರಮ ಪಡಬೇಕು. ಶೃಣುಯಾದ್ ಯಾವದ್ ಅಜ್ಞಾನಂ, ಎಲ್ಲಿಯವರೆಗೆ ಅಜ್ಞಾನ ಇದೆ ನಮ್ಮಲ್ಲಿ ಇದೆಯೋ ಮತ್ತು ಅಜ್ಞಾನ ಇದೆ ಅನ್ನೋದು ನಮ್ಗೆ ಗೊತ್ತಿದೆಯೋ ಅಲ್ಲಿಯವರೆಗೆ ಶ್ರವಣ ಮಾಡ್ತಾನೇ ಇರಬೇಕು. ಮಾಡಿದ ಶ್ರವಣ ಯಾಕೋ ಇನ್ನೂ ಮನಸ್ಸಿನಲ್ಲಿ ಈ ವಿಷಯ ದೃಢವಾಗಿ ಕೂತಿಲ್ಲ ಅಂತ ಕಂಡಾಗೆಲ್ಲ ಮನನ ಮಾಡ್ತಾನೇ ಇರಬೇಕು. ಧ್ಯಾನಂತ ಯಾವ ದೀಕ್ಷಾ ಸ್ಯಾತ್, ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ ಕೂಡ ಧ್ಯಾನವನ್ನು ಮಾಡ್ತಾನೇ ಇರಬೇಕು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವುದು. ಅದಕ್ಕಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಜ್ಞಾನ ಸಂಪತ್ಯಾತು ಪ್ರಸಾದ ಉತ್ತಮೋ ಮತಃ, ಜ್ಞಾನ ಸಂಪಾದನೆ ಮಾಡಿದಾಗಲೇ ಭಗವಂತನ ಶ್ರೇಷ್ಠ ಅನುಗ್ರಹ ಆಗೋದು ನಮಗೆ ಅಂತ ಹೇಳಿದ್ದಾರೆ. ಕರ್ಮಣ ಪ್ರಥಮ ಪ್ರೋಕ್ತ, ಕರ್ಮದಿಂದ ಅಧಮ ಪ್ರಸಾದ. ಶ್ರವಣ ಮನನಾದಿಗಳನ್ನು ಮಾಡಿದಾಗ ಮಧ್ಯಮ ಪ್ರಸಾದ, ಶ್ರವಣ ಮನನಾದಿಗಳನ್ನು ಮಾಡಿ ಜ್ಞಾನ ಪಡೆದಾಗ ಉತ್ತಮವಾದ ಪ್ರಸಾದ ಭಗವಂತಂದು ಅಂತ ಆ ಮಾತಿನ ಅಭಿಪ್ರಾಯ. ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುತಃ ಕರ್ಮ ನಿರಯಾಯ ಭವಿಷ್ಯತಿ ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತುಮಂಜಸ ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಮೋಹನಾಯವ ಅಂತ ಗೀತಾ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಮಾತು, ತುಂಬಾ ಮಹತ್ವದ ಮಾತು. ಸರಿಯಾಗಿ ಕರ್ಮ ಮಾಡಿದರೆ ಅದು ಜ್ಞಾನಕ್ಕೆ ಸಹಾಯಕ ಆಗ್ತದೆ. ತಪ್ಪಾಗಿ ಕರ್ಮ ಮಾಡಿದರೆ ಅದು ನರಕಕ್ಕೆ ಕಾರಣ ಆಗ್ತದೆ. ಹೀಗೆ ಕರ್ಮ ಅಂತ ಅನ್ನೋದು ಬಹಳ ಮಹತ್ವದ್ದು ನಮ್ಮ ಸಾಧನೆಯಲ್ಲಿ. ಆದರೆ ಕೆಲವೊಂದು ಬಾರಿ ಕರ್ಮವನ್ನ ಅದೇನು ಅನುಪಯುಕ್ತ ಸಾಧನೆಯಲ್ಲಿ ಅಂತ ಹೀಗಳದದ್ದು ನಿಂದನೆ ಮಾಡಿದ್ ಕಂಡು ಬರ್ತದೆ. ಅದರ ಅರ್ಥ ಏನಂದ್ರೆ ನಮ್ಗೆ ಯಾರಿಗೂ ಕೂಡ ಕರ್ಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ನಾವು ಗಮನಿಸಬೇಕಾದ ಸಂಗತಿ ಇದು. ನಾವು ಕರ್ಮಯೋಗಿಗಳು, ಮನುಷ್ಯರ ಕರ್ಮಯೋಗಿಗಳೇ ಆದರೂ ಕೂಡ ನಮಗೆ ಕರ್ಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ನಾವು ಎಷ್ಟು ಕರ್ಮ ಮಾಡಿಯೇವೋ ಅದರಲ್ಲೇ ಒಂದಿಷ್ಟು ಪ್ರಯತ್ನವನ್ನ, ಅನಿವಾರ್ಯವಾದ ಯಾವ ಕರ್ಮವನ್ನು ಮಾಡದೆ ಹೋದರೆ, ಯಾವ ಧರ್ಮಾಚರಣವನ್ನು ಮಾಡದೆ ಹೋದರೆ ಪಾಪ ಬಂದಿತ್ತೋ, ಪ್ರತ್ಯವಾಯ ಬಂದಿತ್ತೋ ಅಷ್ಟು ಕರ್ಮಾಚರಣವನ್ನು ಮಾತ್ರ ಮಾಡ್ತಾ ನಮ್ಮ ಪ್ರಯತ್ನವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಸಮಯವನ್ನ ಜ್ಞಾನ ಸಂಪಾದನೆಗೆ, ಶ್ರವಣ ಮನನ ಧ್ಯಾನಗಳಿಗೆ ಉಪಯೋಗ ಮಾಡಿದರೆ ಅದರಿಂದ ಹೆಚ್ಚು ಸಾಧನೆ ಆಗ್ತದೆ. ಜ್ಞಾನಫಲಸ್ಯ ಬಹುತ್ವಾತ್ ಮೋಹನಾಯ, ಕರ್ಮವನ್ನು ಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ಹಾಗಾದ್ರೆ ಜ್ಞಾನವನ್ನು ಪೂರ್ಣವಾಗಿ ಗಳಿಸ್ಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಬರ್ತದೆ. ಈ ಭಕ್ತಿಯೋಗಿಗಳಾದ ದೇವತೆಗಳಿಗೆ, ಜ್ಞಾನಯೋಗಿಗಳಾದ ಸನಕಾದಿಗಳಿಗೆ ಹೋಲಿಸಿದರೆ
ನಮ್ಮ ಜ್ಞಾನವೂ ಸಂಪೂರ್ಣ ಅಲ್ಲ. ನಮ್ಮ ಜ್ಞಾನವನ್ನು ನಾವು ಅವರ ಜ್ಞಾನಕ್ಕೆ ಹೋಲಿಸುವುದಲ್ಲ, ಈ ದೇವತೆಗಳ, ಋಷಿಗಳ, ಪಿತೃಗಳ, ಚಕ್ರವರ್ತಿಗಳ ಜ್ಞಾನಕ್ಕೆ ಹೋಲಿಸುವುದಲ್ಲ. ನಮ್ಮ ಜ್ಞಾನವನ್ನು ನಾವು ಮಾಡಬಹುದಾದ ಕರ್ಮಕ್ಕೆ ಹೋಲಿಸುವುದು. ಕರ್ಮ ಮಾಡ್ಲಿಕ್ಕೆ ನಮಗೆ ಎಷ್ಟು ಸಾಧ್ಯ ಇದೆಯೋ, ಕರ್ಮಯೋಗಿಗಳಾದ ನಮಗೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಹೆಚ್ಚು ಸಾಧ್ಯ ಇದೆ. ಕರ್ಮವನ್ನು ಮಾಡಲಿಕ್ಕೆ ಇರುವ ಶಕ್ತಿ, ಸಾಧ್ಯತೆಗಳಿಗಿಂತ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಶಕ್ತಿ, ಸಾಧ್ಯತೆ, ಅವಕಾಶ, ಅದರ ಸ್ಕೋಪು ಮತ್ತು ಹೆಚ್ಚು. ಅದಕ್ಕಾಗಿ ಜ್ಞಾನ ಸಂಪಾದನೆಗಾಗಿ ಮನುಷ್ಯ ಹಂಬಲಿಸಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಕರ್ಮ ಅಂತ ಏನು ಬಂತಲ್ಲ, ಕರ್ಮದಲ್ಲೇ ನಾವು ಮಾಡಬಹುದು. ಸಂಧ್ಯಾ ವಂದನೆ, ಶ್ರಾದ್ದ, ದೇವ್ರ ಪೂಜೆ ಇತ್ಯಾದಿಗಳೆಲ್ಲ ಸೇರಿವೆ. ಬಲಿಹರಣ, ವೈಶ್ವದೇವ ಮೊದಲಾದದ್ದು. ಹಠಯೋಗಿಗಳು ಏನು ಬಹಳ ಹಠ ಹಿಡಿದು ಯೋಗ ಸಾಧನೆ ಮಾಡ್ತಾರೆ, ಅದು ಕೂಡ ಕರ್ಮದಲ್ಲೇ ಸೇರ್ತದೆ ಅಂತ ನನ್ನ ಆಲೋಚನೆ. ಆದ್ರಿಂದಲೇ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ. ದ್ರವ್ಯಮಯವಾದ ಎಲ್ಲ ಥರದ ಯಜ್ಞಗಳು, ಹಠಯೋಗ ಯಜ್ಞಗಳು, ಹೋಮಗಳು, ತೀವ್ರವಾದ ವ್ರತೋಪವಾಸಗಳು, ಇವೆಲ್ಲದಕ್ಕಿಂತಲೂ ಜ್ಞಾನಯಜ್ಞವೇ ಹೆಚ್ಚು ಶ್ರೇಷ್ಠ, ಶ್ರವಣ ಮನನ ಧ್ಯಾನವೇ ಹೆಚ್ಚು ಶ್ರೇಷ್ಠ ಅಂತ ಹೇಳುವುದು ಅದಕ್ಕಾಗಿ. ನಾವು ನಮ್ಮನ್ನ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಚಕ್ರವರ್ತಿಗಳಿಗೆ ಹೋಲಿಸಿಕೊಳ್ಳೋದು ಬೇಡ. ಅದನ್ನ ಹಿಂದೆ ನಾನು ಹೇಳಿದೆ ಈಗಾಗಲೇ. ನಮ್ಮಲ್ಲೇ ನಮ್ಮ ವ್ಯಕ್ತಿತ್ವವನ್ನು ನಾವು ಒಂದು ಬಾರಿ ಪರಿಶೀಲಿಸಿ ನೋಡಿದಾಗ, ಕರ್ಮವನ್ನು ಮಾಡಲಿಕ್ಕೆ ನಮಗಿರುವ ಶಕ್ತಿಗಿಂತ, ದ್ರವ್ಯ ಯಜ್ಞವನ್ನು ಮಾಡಲಿಕ್ಕೆ ನಮಗಿರುವಂಥ ಶಕ್ತಿಗಿಂತ, ಹಠಯೋಗವನ್ನು ಮಾಡಲಿಕ್ಕೆ ನಮಗಿರುವಂಥ ಶಕ್ತಿಗಿಂತ, ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ನಮಗಿರುವ ಸಾಧ್ಯತೆ, ಅವಕಾಶ ಹೆಚ್ಚು. ನಮ್ಮಂಥವ್ರಿಗೆ ನಮ್ಮಲ್ಲೇ ಅದು ಹೋಲಿಕೆ. ನಾನು ನಿಮಗೆ ನನ್ನನ್ನು ಹೋಲಿಸ್ಕೋಬೇಕಾಗಿಲ್ಲ, ನೀವು ನಿಮ್ಮನ್ನು ನನಗೆ ಹೋಲಿಸ್ಕೋಬೇಕಾಗಿಲ್ಲ. ನನ್ನ ವ್ಯಕ್ತಿತ್ವವನ್ನೇ ನಾನು ಪರಿಶೀಲನೆ ಮಾಡಿದಾಗ ಕರ್ಮವನ್ನು ಮಾಡುವುದಕ್ಕಿಂತ ಜ್ಞಾನ ಸಂಪಾದನೆ ಮಾಡುವ ಶಕ್ತಿ ನನ್ನದು ಹೆಚ್ಚು. ನಿಮಗೂ ಕೂಡ ಹಾಗೇನೆ. ಹಾಗಾಗಿ ಜ್ಞಾನ ಸಂಪಾದನೆಗೆ ತೊಡಗಬೇಕು ಅಂತ ಅದರ ತಾತ್ಪರ್ಯ. ಅದನ್ನ ಇದೊಂದು ಶ್ರವಣ ಮನನ ಧ್ಯಾನ ಅನ್ನೋದೊಂದು ಪ್ರಧಾನವಾದ ಧರ್ಮ ಅಂತ ಈ ಭಾಗವತ ಸಾರೋದ್ಧಾರದಲ್ಲಿ 20ನೇ ಪ್ರಕರಣದ ಆರಂಭದಲ್ಲಿ ಉತ್ತಮವಾದ ಭಾಗವತ ಧರ್ಮ ಅಂತ ಏನು ಬಂತಲ್ಲ, ಅದಕ್ಕಾಗಿ ಇದನ್ನೆಲ್ಲ ಹೇಳಿದೆ. ನಾವು ಭಗವದ್ಗೀತೆಯ ಶ್ಲೋಕವನ್ನು ನೋಡಿದಂತಾಯಿತು, ಮಹಾಭಾರತದ ಶಾಂತಿ ಪರ್ವದ ಶ್ಲೋಕವನ್ನು ನೋಡಿದಾಗಾಯಿತು, ಭಾಗವತದ 2 ಶ್ಲೋಕಗಳನ್ನ 237 ಮತ್ತು 238 ಈ ಶ್ಲೋಕಗಳನ್ನು ನಾವು ನೋಡಿದಾಗಾಯಿತು, ವ್ಯಾಸಯೋಗದ ಮಾತನ್ನ ನೋಡಿದಾಗಾಯಿತು, ಆಚಾರ್ಯರ ವಾಕ್ಯಗಳನ್ನ, ಸರ್ವಮೂಲದ ಗೀತಾ ಭಾಷ್ಯದ ವಾಕ್ಯಗಳನ್ನು ನಾವು ಇವತ್ತು ನೋಡಿದಾಗಾಯಿತು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.